ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಭಗವಂತನಲ್ಲಿ ದೃಢವಾದ ಭಕ್ತಿ ಸ್ನೇಹ ನಮ್ಮಲ್ಲಿದ್ದರೆ ನಾವು ಯಾವುದೇ ರೀತಿಯ ಕಷ್ಟದಿಂದಲೂ ಪಾರಾಗ್ಲಿಕ್ಕೆ ಸಾಧ್ಯ, ಎಲ್ಲ ರೀತಿಯ ಜಯವನ್ನು ಗಳಿಸಲಿಕ್ಕೆ ಅನುಕೂಲವಾಗ್ತದೆ. ಪಾಂಡವರು ಜೂಜಾಟಿನಲ್ಲಿ ಸೋತ ಮೇಲೆ ವನವಾಸದಲ್ಲಿದ್ದಾಗ ಆ ಕಷ್ಟದಲ್ಲೂ ಕೂಡ ಭಗವಂತನ ಪೂಜೆಯನ್ನು ಮರ್ತಿರಲಿಲ್ಲ. ದಿನನಿತ್ಯ ವನದಲ್ಲಿ ಭಗವಂತನನ್ನ ನೇಮ ನಿಯಮಗಳನ್ನೆಲ್ಲ ಹಾಕಿಕೊಂಡು ಪ್ರತಿನಿತ್ಯ ಒಂದು ಉತ್ತಮವಾದಂತಹ ಶಿಸ್ತಿನಲ್ಲಿ ನೀತಿಯಿಂದ ಪೂಜೆಯನ್ನು ಮಾಡುತ್ತಿದ್ದು. ಪ್ರತಿನಿತ್ಯ ಆ ಪೂಜೆ ಮಾಡುವಾಗ ನಮ್ಮ ಭೀಮಣ್ಣ ಅಲ್ಲಿಂದ ಹೋಗ್ತಿದ್ದ. ಧರ್ಮರಾಯನು ಭೀಮನಿಗೆ ಕರೆದು ಹೇಳಿದ, ಭಗವಂತನ ಮೇಲೆ ಆಸ್ತಿಕತೆಯನ್ನು ಈ ಕಷ್ಟದಲ್ಲಿ ನಾವು ಕಳೆಯುವ ಸಾಧ್ಯತೆ ಉಂಟು, ಆದರೆ ಭಗವಂತನ ನಾವು ನಾಮಸ್ಮರಣೆ ಮಾಡಲೇಬೇಕು, ಅದರಿಂದಲೇ ನಮ್ಮ ಉದ್ಧಾರವಾಗತಕ್ಕಂಥದ್ದು. ಆಗ ಭೀಮ ಹೇಳಿದ, ನಾನು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೇನೆ, ಬೇಕಾದರೆ ಬನ್ನಿ. ಎಲ್ಲ ಪಾಂಡವರು ಉಳಿದಿರೋರು ನಗಾಡ್ಲಿಕ್ಕೆ ಶುರು ಮಾಡಿದ್ರು. ನೀನೆಂತ ಪೂಜೆ ಮಾಡ್ತೀಯೋ, ನಾನು ತೋರಿಸ್ತೇನೆಂಬುದಾಗಿ ಇವರನ್ನೆಲ್ಲ ಕರೆದುಕೊಂಡು ತಾನು ಪೂಜೆ ಮಾಡುವ ಜಾಗಕ್ಕೆ ಬಂದ. ಅಲ್ಲಿ ನೋಡಿದರೆ ಒಂದು ಕಲ್ಲಿನ ಮೇಲೆ ಒಂದಿಷ್ಟು ಸೊಪ್ಪು. ಭೀಮನು ನಾನು ಇಲ್ಲೇ ಪೂಜೆ ಮಾಡೋದು ಅಂತ ಹೇಳಿದ. ಕೂಡಲೇ ಧರ್ಮರಾಯನು ಹೇಳ್ತಾನೆ, ಯಾರಿಗಾಗಿ ಸುಳ್ಳು ಹೇಳ್ತಿದ್ಯಾ? ನಮ್ಮ ಒಂದು ನಿತ್ಯವಾದಂತಹ ಶಿಸ್ತಿನಲ್ಲಿ ನಿಯತ್ತಿನಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು, ಈ ಹುಡುಗಾಟಿಕೆ ಮಾಡಬೇಡ. ಯಾಕೆಂದರೆ ಅಲ್ಲೊಂದಿದ್ದದ್ದು ಕಲ್ಲು, ಅದರ ಮೇಲೆ ಹೂಗಳೂ ಇಲ್ಲ, ಒಂದಿಷ್ಟು ಸೊಪ್ಪು, ಯಾವುದೋ ಒಂದು ಸೊಪ್ಪಿರ್ತಕ್ಕಂಥದ್ದು. ರೇಗಿ ಹೋಯ್ತು ಆ ಭೀಮನಿಗೆ. ಕೂಡಲೇ ಭೀಮನು ತನ್ನ ಕೈಯಲ್ಲಿದ್ದಂತಹ ಗದೆಯನ್ನು ಆಕಾಶಕ್ಕೆ ಎತ್ತು ಸಿಟ್ಟಿನಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹೇಳ್ತಾನೆ, ನಾನು ಮಾಡುವ ಭಕ್ತಿ ಪೂಜೆ ಭಗವಂತನಿಗೆ ಸಲ್ಲದೆ ಇರತಕ್ಕಂತ ಸಮಯ ಇದಾಗಿದ್ದಾದರೆ ಕೂಡಲೇ ಆ ಗದೆಯು ನನ್ನ ತಲೆಯ ಮೇಲೆ ಬಂದು ಬೀಳಿ ನಾನು ಸೀಳಿ ಸಾಯಲಿ ಎಂಬುದಾಗಿ ಹೇಳ್ತಾನೆ. ಹೇಳಿದಾಕ್ಷಣ ಆಕಾಶದಲ್ಲಿ ಹಾರಿ ಇಳಿದು ಬರತಕ್ಕಂತ ಆ ಗದೆ ಭೀಮನ ತಲೆಯ ಮೇಲೆ ತೂಗ್ಲಿಕ್ಕೆ ಶುರುವಾಯಿತೇ ವಿನಃ ಅವನ ತಲೆಯ ಮೇಲೆ ಬೀಳಲಿಲ್ಲ. ಎಲ್ಲರೂ ನಿಶಬ್ದವಾಗಿ ನಿಂತುಕೊಂಡು, ನಮ್ಮ ಭಕ್ತಿ ಹಾಗೆ ಇರಬೇಕು, ದೃಢವಾಗಿರಬೇಕು. ಭಗವಂತನ ನಾಮಸ್ಮರಣೆ, ಕಷ್ಟಗಳಿರಲಿ ಸುಖಗಳಿರಲಿ ದುಃಖಗಳಿರಲಿ, ಭಗವಂತನ ಧ್ಯಾನವನ್ನ ಭಕ್ತಿಯನ್ನ ನಾಮಸ್ಮರಣೆಯನ್ನ ನಾವು ಮರಿಬಾರದು. ಆಗಲೇ ನಮ್ಮ ಜೀವನದ ಉದ್ಧಾರವಾಗಲಿಕ್ಕೆ ಪ್ರಾರಂಭವಾಗ್ತದೆ.